ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಜಯತ್ಯಜೋಖಂಡಗುಣೋರುಮಂಡಲಃ ಸದೋದಿತೋ ಜ್ಞಾನಮರೀಚಿಮಾಲಿ ಸ್ವಭಕ್ತಹಾರ್ದೋಚ್ಯತಮೋ ನಿಹಂತ ವ್ಯಾಸಾವತಾರೋ ಹರಿರಾತ್ಮಭಾಸ್ಕರಃ. ಅರ್ಚಿತಃ ಸಂಸ್ಮೃತೋ ಧ್ಯಾತಃ ಕೀರ್ತಿತಃ ಕಥಿತಃ ಶ್ರುತಃ ಯೋ ದದಾತ್ಯಮೃತತ್ವಂ ಹಿ ಸಮಾಂ ರಕ್ಷತು ಕೇಶವಃ. ಆಪಾದಮೌಳಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ ಕಾಮಿತಾಶೇಷಕಲ್ಯಾಣಕಲನಾ ಕಲ್ಪಪಾದಪೌ. ಆತ್ಮೀಯರೇ, ಕೃತಿವೃತ್ತಿ ಚಾನಲ್ಗೆ ಸುಸ್ವಾಗತ. ಈ ದಿನದ ಶ್ರೀಕೃಷ್ಣಾಮೃತ ಮಹಾರ್ಣವ ಈ ಒಂದು ಉಪನ್ಯಾಸ ಮಾಲಿಕೆಯಲ್ಲಿ ಶ್ರೀಮದಾಚಾರ್ಯರು ಇಲ್ಲಿ ಹೇಳಿರ್ತಕ್ಕಂತಹ ಕೆಲವು ಅಂಶಗಳನ್ನು ಅನುಸಂಧಾನ ಮಾಡಿಕೊಳ್ಳೋಣ. ಏಕಾದಶಿ ದಶಮಿ ವೇದದಿಂದ ಕೂಡಿದ್ದಾಗ ಅದು ಹೇಗೆ ವಿದ್ಯೇಕಾದಶಿ ಆಗುತ್ತೆ? ಅಂತಹ ವಿದ್ಯೇಕಾದಶಿಯನ್ನು ನಾವು ಆಚರಣೆ ಮಾಡಬಾರದು. ಏಕಾದಶಿ ದಶಮಿಯಿಂದ ಕೂಡಿದಾಗ ಅದು ಯಾವ ರೀತಿಯಲ್ಲಿ 4 ರೀತಿಯಲ್ಲಿ ವಿದ್ಯೇಕಾದಶಿ ಆಗತ್ತೆ, ಅಂದು ಉಪವಾಸ ಮಾಡಿದರೆ ಏನು ಅನರ್ಥ, ಆ ಎಲ್ಲ ವಿಚಾರಗಳನ್ನು ಹಿಂದಿನ ಶ್ಲೋಕಗಳಲ್ಲಿ ಹೇಳಿ ಈಗ ಹೇಗೆ ವಿದ್ಯೇಕಾದಶಿ ಇದ್ದಾಗ ದ್ವಾದಶಿಯಂದೇ ಉಪವಾಸವನ್ನು ಮಾಡಿ ತ್ರಯೋದಶಿ ಪಾರಣೆ ಮಾಡಬೇಕು ಹೇಗೋ ಹಾಗೆ ಶುದ್ಧ ಏಕಾದಶಿ ಇದ್ದಾಗ, ದಶಮಿ ಸ್ಪರ್ಶ ಇಲ್ಲದೆ ಶುದ್ಧ ಏಕಾದಶಿ ಇದ್ದಾಗ ಮರುದಿವಸ ದ್ವಾದಶಿಯಂದೇ ಸಕಾಲದಲ್ಲಿ ಪಾರಣೆ ಮಾಡಬೇಕು ಎಂಬ ವಿಚಾರವನ್ನು ಹೇಳಿಕೊಟ್ಟಿದ್ದಾರೆ. ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ, ಅಲ್ಲ ಈ ವಿದ್ಯೇಕಾದಶಿ ಬಂದಾಗ ಏಕಾದಶಿ ಉಪವಾಸವನ್ನು ಮಾಡಿ ದ್ವಾದಶಿಯಂದು ವಿದ್ಯೇಕಾದಶಿಯಂದು ಉಪವಾಸ ಮಾಡದೆ ದ್ವಾದಶಿಯಂದು ಉಪವಾಸ ಮಾಡಬೇಕು, ತ್ರಯೋದಶಿಯಂದು ಪಾರಣೆ ಮಾಡಬೇಕು ಅಂತ ಹೇಳಿದರೆ ಇಲ್ಲಿ ಒಂದು ಶಾಸ್ತ್ರ ಮಾತಿದೆ. ಏನು ಅಂದರೆ ದ್ವಾದಶಿಯಂದು ಪಾರಣೆ ಮಾಡಲೇಬೇಕು ಅಂತ. ದ್ವಾದಶಿಯಂದು ಪಾರಣೆ ಮಾಡದೆ ಹೋದರೆ ಅದು 12 ಉಪವಾಸಗಳ ಫಲವನ್ನು ನಾಶ ಮಾಡುತ್ತೆ. 12 ಏಕಾದಶಿ ದಿನಗಳಲ್ಲಿ ಮಾಡಿದ ಫಲ ದ್ವಾದಶಿಯಂದು ಸಕಾಲದಲ್ಲಿ ಪಾರಣೆ ಮಾಡದೇ ಇದ್ದರೆ ಆ ಫಲ ನಾಶವಾಗ್ತದೆ ಅಂತ ಹೇಳುವ ಒಂದು ಮಾತಿದೆ. ಮಹಾಹಾನಿಂ ಕರೋತ್ಯೇಷ ದ್ವಾದಶಿ ಲಂಘಿತಾ ನೃಣಾಂ ಕರೋತಿ ಧರ್ಮಹರಣಂ ಲಂಘಿತೇವ ಸರಸ್ವತಿ. ದ್ವಾದಶಿಯಂದು ವಿದ್ಯೇಕಾದಶಿ ಇದ್ದಾಗ ದ್ವಾದಶಿ ನೀವು ಉಪವಾಸ ಮಾಡಲಿಕ್ಕೆ ಹೇಳ್ತೀರಾ, ದ್ವಾದಶಿಯಂದು ಉಪವಾಸ ಮಾಡದೆ ಅವತ್ತು ಪಾರಣೆ ಮಾಡದೇ ಇದ್ದರೆ ಪಾಪ ಬರುತ್ತೆ ಅಂತ ಹೇಳಿದ್ದಾರಲ್ಲ. ಮಹಾಹಾನಿಂ ಕರೋತ್ಯೇಷ ದ್ವಾದಶಿ ಲಂಘಿತಾ ನೃಣಾಂ. ದ್ವಾದಶಿ ಲಂಘಿತವಾದರೆ ಅರ್ಥಾತ್ ದ್ವಾದಶಿ ನಾವು ಪಾರಣೆಯನ್ನು ಮಾಡದೆ ಅವತ್ತು ಉಪವಾಸ ಮಾಡಿದರೆ ಅದು ದೋಷ ಬರುತ್ತಲ್ಲ, ಅದು ಧರ್ಮನಾಶವನ್ನು ಮಾಡುತ್ತೆ, ನಾವು ಮಾಡಿದ ಪುಣ್ಯವನ್ನು ನಾಶ ಮಾಡುತ್ತೆ. ಹಾಗಿರುವಾಗ ದ್ವಾದಶಿಯಂದು ಪಾರಣೆ ಮಾಡಲೇಬೇಕು. ಅಂದರೆ ಏಕಾದಶಿ ಅದು ವಿದ್ಧ ಆಗಿದ್ದರೂ ಕೂಡ ಅವತ್ತೇ ಉಪವಾಸ ಮಾಡಬೇಕಲ್ವಾ ಅನ್ನುವ ಪ್ರಶ್ನೆ ಬರುತ್ತೆ. ಹಾಗಾದರೆ ದ್ವಾದಶಿಯಿಂದ ಉಪವಾಸ ಮಾಡೋದು ಸರಿಯಾ? ದ್ವಾದಶಿ ದಿವಸ ಶುದ್ಧ ಏಕಾದಶಿ ಇದ್ದಾಗ ದ್ವಾದಶಿಯಂದೇ ನಾವು ಉಪವಾಸ ಮಾಡಬಹುದಲ್ಲ? ಹಾಗಾದರೆ ವಿದ್ಯೇಕಾದಶಿ ಇದ್ದಾಗ ದ್ವಾದಶಿ ಉಪವಾಸ ಮಾಡಿ ತ್ರಯೋದಶಿ ಪಾರಣೆ
ಮಾಡಬೇಕು ಅಂತ ಹೇಳಿದ ಹಾಗೆ ಶುದ್ಧ ಏಕಾದಶಿ ಇದ್ದಾಗಲೂ ಕೂಡ ಆ ದ್ವಾದಶಿ ಬಂದಾಗ ಅದನ್ನು ಉಪವಾಸ ಮಾಡಬಹುದಲ್ಲ ಅಂದರೆ ಇಲ್ಲ ಅಂತ ಹೇಳ್ತಾರೆ. ಶುದ್ಧ ಏಕಾದಶಿ ಬಂದು ದ್ವಾದಶಿ ಬಂದಾಗ ಅವತ್ತೇ ಪಾರಣೆ ಮಾಡಬೇಕು. ವಿದ್ಧ ಏಕಾದಶಿ ಇದ್ದಾಗ ಏಕಾದಶ್ಯಾಂ ಹ್ಯವೇಧೇತು ದ್ವಾದಶಿ ನ ಪರಿತ್ಯಜೇತ್. ಏಕಾದಶಿ ದಿವಸ ವೇದ ಇದ್ದರೆ ಅಂದರೆ ವಿದ್ಧೇಕಾದಶಿ ಆಗಿದ್ದರೆ ಏಕಾದಶಿ ಉಪವಾಸವನ್ನು ಮಾಡದೆ ದ್ವಾದಶಿ ಉಪವಾಸವನ್ನು ಮಾಡಿ ತ್ರಯೋದಶಿ ಪಾರಣೆ ಮಾಡಬೇಕು. ಒಂದು ವೇಳೆ ಏಕಾದಶ್ಯಾಂ ಹಿ ಅವೇಧೆ, ಏಕಾದಶಿಯಂದು ವೇದ ಇಲ್ಲದೆ ಹೋದರೆ ಅರ್ಥಾತ್ ಅದು ಏಕಾದಶಿ ಶುದ್ಧ ಏಕಾದಶಿ ಆಗಿದ್ದರೆ ಆಗ ದ್ವಾದಶಿಯಂದೇ ಪಾರಣೆಯನ್ನು ಮಾಡಬೇಕು. ದ್ವಾದಶಿಯ ಪಾರಣೆಯನ್ನು ಬಿಡಬಾರದು. ದ್ವಾದಶಿಯ ಪಾರಣೆಗೆ ದ್ವಾದಶಿ ತಿಥಿ ಇರಬೇಕು. ಕೆಲವೊಮ್ಮೆ ದ್ವಾದಶಿ ಸ್ವಲ್ಪ ಹೊತ್ತಿದ್ದು ತ್ರಯೋದಶಿ ಬಂದುಬಿಡ್ತದೆ. ಅವತ್ತು ಆ ದ್ವಾದಶಿ ಇರುವಾಗಲೇ ಪಾರಣೆ ಮಾಡಬೇಕು. ಒಂದು ಮಾತು ಹೇಳ್ತಾರೆ ಆಚಾರ್ಯರಲ್ಲಿ, ಪಾರಣೆ ಮರಣೆ ಚೈವ ತಿಥಿ ತಾತ್ಕಾಲಿಕಿ ಸ್ಮೃತ. ಪಾರಣದಲ್ಲಿಯೂ ಮರಣದಲ್ಲಿಯೂ ಏನು ತಿಥಿ ತಾತ್ಕಾಲಿಕಿ. ಪಾರಣೆ ಮಾಡುವಾಗ ಮತ್ತು ಮರಣದ ವಿಷಯದಲ್ಲಿ, ಪಾರಣೆಗೂ ಮರಣಕ್ಕೂ ಆ ತಿಥಿ ಆ ಕಾಲದ ತಿಥಿ. ಈಗ ಮರಣ ಆಗುವಾಗ ಬೆಳಿಗ್ಗೆ ದಶಮಿ ಇರುತ್ತೆ ಅಂತ ಇಟ್ಕೊಳ್ಳಿ, ಆಮೇಲೆ ಯಾವಾಗೋ ಏಕಾದಶಿ ಬರ್ತದೆ, ಅಥವಾ ಪ್ರತಿಪದ ಇರುತ್ತೆ ಬೆಳಿಗ್ಗೆ, ಆಮೇಲೆ ದ್ವಿತೀಯ ಬರ್ತದೆ. ಹಾಗೆ ಬಂದಾಗ ಮರಣ ತಿಥಿ ಯಾವುದು? ಮರಣ ಕಾಲದಲ್ಲಿ ಯಾವ ತಿಥಿ ಇರುತ್ತೋ ಅದೇ ಮುಖ್ಯ. ಸೂರ್ಯೋದಯಕ್ಕೆ ಪ್ರತಿಪದ ಇರಬಹುದು, ಆದರೆ ಮರಣಕಾಲದಲ್ಲಿ ಪ್ರತಿಪದ ತಿಥಿ ಹೋಗಿ ದ್ವಿತೀಯ ಬಂದಿದ್ದರೆ, ಉಪರಿತಿಥಿ ಅಂತ ಹೇಳ್ತೀವಿ, ಅದು ಬಂದಿದ್ದರೆ ಆವಾಗ ಆ ಕಾಲದಲ್ಲಿರ್ತಕ್ಕಂಥ ತಿಥಿಯೇ ಮುಖ್ಯ. ಅವತ್ತು ಸೂರ್ಯದಿಂದ ಪ್ರತಿಪದ ಇದೆ, ಆದ್ದರಿಂದ ಮೃತತಿಥಿ ಪ್ರತಿಪದ ಆಗತ್ತೆ ಅಂತ ಅವತ್ತು ಶ್ರಾದ್ದ ಅಲ್ಲ, ದ್ವಿತೀಯ ಶ್ರಾದ್ದ ಮಾಡುವಂಥದ್ದು. ಯಾಕೆಂದರೆ ಮರಣ ಆದಾಗ ದ್ವಿತೀಯ ಬಂದಿರ್ತದೆ, ಹಾಗಾಗಿ ದ್ವಿತೀಯ ಶ್ರಾದ್ದ ಆಗ್ತದೆ ಅಲ್ವಾ. ಕೆಲವೊಮ್ಮೆ ಹಾಗಾಗ್ತದೆ, ಪ್ರತಿಪದ ದಿವಸವೇ ದ್ವಿತೀಯ ಬರುತ್ತೆ, ಯಾವಾಗಲೂ ಇರಲ್ಲ ಹಾಗೆ. ಪ್ರತಿಪದ ಬಂದಾಗ ದ್ವಿತೀಯ ಇರ್ತದೆ. ಇವತ್ತು ಸೂರ್ಯೋದಯಕ್ಕೆ ಪ್ರತಿಪದ ಇದೆ, ಮೃತತಿಥಿ ದ್ವಿತೀಯ ಇದೆ, ಅದನ್ನು ನಾಳೆ ಮಾಡುವ ಅಂತ ಬಿಡಲಿಕ್ಕಿಲ್ಲ. ಆವತ್ತು ಸೂರ್ಯೋದಯಕ್ಕೆ ಪ್ರತಿಪದ ತಿಥಿ ಇದ್ದರೂ ಕೂಡ ಆಮೇಲೆ ದ್ವಿತೀಯ ಬರೋದ್ರಿಂದ ಮರಣ ಕಾಲದಲ್ಲಿರ್ತಕ್ಕಂಥ ತಿಥಿ ಯಾವುದು? ದ್ವಿತೀಯ. ಆದ್ದರಿಂದ ಅದಕ್ಕೆ ಪಂಚಾಂಗದಲ್ಲಿ ತಿಥಿ ಜೊತೆಗೆ ಶ್ರಾದ್ದ ತಿಥಿ ಅಂತ ಹಾಕಿರುತ್ತಾರೆ. ಅವತ್ತಿನ ತಿಥಿ ಪ್ರತಿಪದ ಆದರೂ ಕೂಡ ಶ್ರಾದ್ದ ತಿಥಿ ದ್ವಿತೀಯ ಆಗಿರುತ್ತೆ. ಹಾಗಿದ್ದಾಗ ದ್ವಿತೀಯ ಶ್ರಾದ್ದ ಮಾಡುವವರು ಪ್ರತಿಪದ ದಿವಸವೇ ಮಾಡಬೇಕು. ಯಾಕೆ ಅಂದರೆ ಅದು ಪಾರಣೆ ಮರಣೆ ಚೈವ ತಿಥಿ ತಾತ್ಕಾಲಿಕಿ ಸ್ಮೃತ. ಪಾರಣೆ ಮಾಡುವ ವಿಷಯದಲ್ಲಿ ಮತ್ತು ಮರಣದ ವಿಷಯದಲ್ಲಿ ಆ ಸಮಯದಲ್ಲಿ ಆ ಕಾಲದಲ್ಲಿ ಯಾವ ತಿಥಿ ಇರುತ್ತೆ ಅದನ್ನೇ ಪರಿಗಣಿಸಬೇಕು, ಹೊರತು ಬೇರೆ ತಿಥಿಯನ್ನು ಪರಿಗಣಿಸಬಾರದು ಅಂತ ಇಲ್ಲಿ ಆಚಾರ್ಯ ಹೇಳ್ತಾ ಇರೋದು. ಆದ್ದರಿಂದ ವಿದ್ಧೇಕಾದಶಿ ಹೇಗೆ ಉಪವಾಸ ನಿಷಿದ್ಧವೋ, ವಿದ್ಧೇಕಾದಶಿ ಇಲ್ಲದೇ ಇದ್ದಾಗ, ಶುದ್ಧ ಏಕಾದಶಿ ಇದ್ದಾಗ ದ್ವಾದಶಿ ಪಾರಣೆಯು ಕೂಡ ಅಷ್ಟೇ ವಿಹಿತವಾಗಿರುವಂಥದ್ದು. ಅವತ್ತು ಪಾರಣೆ ಮಾಡದೆ ಹೋದರೆ, ಶುದ್ಧ ಏಕಾದಶಿ ಬಂದು ದ್ವಾದಶಿ ಬಂದಾಗ ಆ ದ್ವಾದಶಿಯಂದು ಸಕಾಲಕ್ಕೆ ಪಾರಣೆ ಮಾಡದೆ ಹೋದರೆ ಅದು ನಮ್ಮ ಪುಣ್ಯವನ್ನು ನಾಶ ಮಾಡುತ್ತೆ ಅಂತ. ಈಗ ಗೊಂದಲ, ಇವತ್ತು ಉಪವಾಸ ಮಾಡಬೇಕೋ ನಾಳೆ ಉಪವಾಸ ಮಾಡಬೇಕೋ? ಈಗ ಮೊನ್ನೆ ಹಾಗೆ ಆಯ್ತು ನೋಡಿ. ಈ ತರಹ ಗೊಂದಲ ಬಂದಾಗ ಸರಿಯಾಗಿ ತಿಳ್ಕೊಂಡು ಒಬ್ಬ ಅವನಿಗೆ ಭ್ರಮೆ ಇರುತ್ತೆ, ಇವತ್ತು ಏಕಾದಶಿ, ನಮ್ಮ ಪಂಚಾಂಗದಲ್ಲಿ ಉಂಟು ಇವತ್ತು ಏಕಾದಶಿ, ಕೆಲವರು ನಾಳೆ ಆಚರಣೆ ಮಾಡ್ತಾ ಇದ್ದಾರೆ, ಇವತ್ತು ಏಕಾದಶಿ, ನಮ್ಮ ಪಂಚಾಂಗದಲ್ಲಿ ಏಕಾದಶಿ ತಿಥಿ ಇದೆ, ಆದ್ದರಿಂದ ಇವತ್ತು ನಾನು ಉಪವಾಸ ಮಾಡೋದು ಅಂತಿದ್ದಾಗ, ಅವತ್ತು ವಿದ್ಧೇಕಾದಶಿ ಇದೆ, ನೀನು ಇವತ್ತು ಉಪವಾಸ ಮಾಡಬೇಡ, ನಾಳೆನೇ ಉಪವಾಸ ಮಾಡು. ಏಕಾದಶಿ ದಿವಸವೇ ಉಪವಾಸ ಮಾಡೋದು ಎಷ್ಟು ಪುಣ್ಯಕರವೋ ಅಷ್ಟೇ
ಸರಿಯಾದ ಕಾಲದಲ್ಲಿ ನೀವು ಏಕಾದಶಿ ಮಾಡಬೇಕು ಅಂತ ನಾವು ಪ್ರೇರಣೆ ಮಾಡಿದರೆ ಅದಕ್ಕಿಂತ ಕೋಟಿ ಪಟ್ಟು ಪುಣ್ಯ ಇದೆ ಅಂತೆ. ಈಗ ಮೊನ್ನೆ ಕೆಲವರಿಗೆ ಏಕಾದಶಿ ವಿದ್ಯೇಕಾದಶಿ ಇತ್ತು, ಕೆಲವರಿಗೆ ಅವತ್ತು ಏಕಾದಶಿ ಇತ್ತು. ಈ ಸಂದರ್ಭದಲ್ಲಿ ಕೆಲವರು ಏನು ಮಾಡಿದ್ದಾರೆ ಗೊತ್ತಾ, ಅವ್ರಿಗೆ ಗೊತ್ತು ನಮ್ಮ ಪಂಚಾಂಗದಲ್ಲಿ ಇವತ್ತೇ ಏಕಾದಶಿ ಅಂತ ಹಾಕಿದ್ದಾರೆ, ಆದರೆ ನಾವು ಇವತ್ತು ಏಕಾದಶಿ ಮಾಡೋದು ಸರಿಯಲ್ಲ. ಯಾಕೆ ತಿಳಿದವರು ನಮಗೆ ಹೇಳ್ತಾ ಇದ್ದಾರೆ, ನಮ್ಮ ಪಂಚಾಂಗದಲ್ಲಿ ಇರ್ಬೋದು, ಅದು ಸರಿಯಾಗಿ ತಿಳಿದವರು ನೀನು ಇವತ್ತು ಉಪವಾಸ ಮಾಡಬೇಡಪ್ಪ, ನಾಳೆ ಉಪವಾಸ ಮಾಡು ಅಂತ ಹೇಳಿದ್ದಾರೆ. ಅವ್ರು ಹೇಳಿದ ದಿವಸ ಉಪವಾಸ ಮಾಡಿದಾಗ ಇವನಿಗೆ ಎಷ್ಟು ಪುಣ್ಯ ಬರುತ್ತೋ, ಆ ಸರಿಯಾದ ಕಾಲದಲ್ಲಿ ಉಪವಾಸ ಮಾಡು ಅಂತ ಹೇಳಿದವನಿದ್ದಾನಲ್ಲ ಅವನಿಗೆ ಕೋಟಿ ಪಟ್ಟು ಪುಣ್ಯ ಬರುತ್ತಂತೆ. ಹಾಗಾಗಿ ಇಂಥ ಸಂದರ್ಭ ಬಂದಾಗ ನೋಡಿ, ಕೆಲವರು ತಮ್ಮ ಪಂಚಾಂಗ ಬಿಟ್ಟು ಬಿಡ್ತಾರೆ. ಪಂಚಾಂಗ ಬಿಟ್ಟು ಸರಿಯಾಗಿ ವಿಮರ್ಶೆ ಮಾಡಿ ಹೇಳೋರಿದ್ದಾರಲ್ಲ ಅವರ ಮಾತು ಕೇಳಿ ಮಾಡ್ತಾರೆ. ಹೀಗಾಗಿದೆ. ಮೊನ್ನೆ ಕೆಲವರು ಏಕಾದಶಿ ಇದ್ದರೂ ಕೂಡ ಉತ್ತರಾದಿ ಮಠದವರು ಕೆಲವರಿಗೆ ಅವತ್ತು ಅವರು ದಶಮಿ ಆಚರಣೆ ಮಾಡಿ ಅದು ವಿದ್ಯೇಕಾದಶಿ ಎಂದು ಪರಿಗಣಿಸಿ ದ್ವಾದಶಿ ದಿವಸವೇ ಅವರು ಉಪವಾಸ ಮಾಡಿದ್ದಾರೆ. ಯಾಕೆ ಹಾಗೆ ಮಾಡಿದರು ಅಂದರೆ, ಅವರಿಗೆ ಸರಿಯಾಗಿ ತಿಳಿದವರು ಹೇಳಿದ್ದಾರೆ, ಇವತ್ತು ಏಕಾದಶಿ ಆಚರಣೆ ಅಲ್ಲಪ್ಪ, ನಾಳೆ ಇರೋದು, ನಾಳೆ ನಿನಗೆ ಶುದ್ಧ ಪೂರ್ಣ ಏಕಾದಶಿ ಸಿಗ್ತದೆ, ಇವತ್ತು ಏಕಾದಶಿಗೆ ದಶಮಿಯ ಸ್ಪರ್ಶ ಇದೆ, ಇದು ವಿದ್ಯೇಕಾದಶಿ ಆಯಿತು ಅಂತ ವಿದ್ಯೇಕಾದಶಿ ಉಪವಾಸ ಮಾಡಲಿಕ್ಕೆ ಹೊರಟಿದ್ದಾನಲ್ಲ ಅವನನ್ನು ತಪ್ಪಿಸಿ ಸರಿಯಾದ ದಿನದಲ್ಲಿ ನೀನು ಏಕಾದಶಿ ಮಾಡಬೇಕಂತ ಹೇಳ್ತಾನಲ್ವಾ, ಅವನಿಗೆ ಇವ ಮಾಡಿದ ಏಕಾದಶಿಯ ಪುಣ್ಯ ಉಂಟಲ್ಲ ಅದರ ಕೋಟಿ ಪಟ್ಟು ಪುಣ್ಯ ಬರ್ತದಂತೆ. ಆಯಿತಾ ನೋಡಿ, ಹಾಗಾದರೆ ಎಷ್ಟು ಸೂಕ್ಷ್ಮ. ದ್ವಾದಶಿ ಉಪವಾಸ ಮಾಡಬೇಡ, ವಿದ್ಯೇಕಾದಶಿ ಎಂದೇ ಮಾಡು ಅಂತ ಕೆಲವರು ಹೇಳ್ತಾರೆ. ಆಯಿತಾ, ಹಾಗೆ ಪ್ರತಿರೋಧ ಒಡ್ಡಿದಾಗಲೂ ಕೂಡ ವಿದ್ಯೇಕಾದಶಿಯೇ ಮಾಡು, ನಮಗೆ ಇವತ್ತೇ ಏಕಾದಶಿ ಇರೋದು, ಆಯಿತಾ, ನಾಳೆ ಉಪವಾಸ ಮಾಡಲಿಕ್ಕೆ ಹೋಗಬೇಡ, ಇವತ್ತೇ ಮಾಡು ಅಂತ ಕೆಲವರು ಪ್ರತಿರೋಧ ಒಡ್ಡಿದರೂ ಕೂಡ ಅವರು ಧೈರ್ಯದಿಂದ ಸರಿಯಾದ ದಿನದಲ್ಲಿ ಉಪವಾಸ ಆಚರಿಸ್ತಾರೆ ಅಲ್ವಾ. ಆ ಉಪವಾಸವನ್ನು ಆಚರಿಸ್ತಕ್ಕಂಥವನ ಪುಣ್ಯ ಉಂಟಲ್ಲ ಅದು ಇತರ ಉಪವಾಸ ಮಾಡೋರಿಂದಲೂ ಕೋಟಿ ಪಟ್ಟು ಅಧಿಕ. ಎರಡು ರೀತಿ ಹೇಳ್ತಾ ಇರೋದು ನಾನು. ಸರಿಯಾಗಿ ತಿಳ್ಕೊಂಡು, ಯಾರು ಏನೇ ಹೇಳಿ, ಸರಿಯಾಗಿ ತಿಳ್ಕೊಂಡು ಉಪವಾಸ ಆಚರಣೆ ಮಾಡುವವನಿಗೆ ಬರತಕ್ಕಂಥ ಪುಣ್ಯ ಉಂಟಲ್ಲ ಅದು ಸರಿಯಾಗಿ ತಿಳಿದೆ ಪಂಚಾಂಗದಲ್ಲಿ ನೋಡಿ ನಾನು ಇವತ್ತೇ ಉಪವಾಸ ಮಾಡೋದು ಅಂತ ಮಾಡ್ತಾನಲ್ಲ ಅವನಿಗಿಂತಲೂ ಕೋಟಿ ಪಟ್ಟು ಪುಣ್ಯ ಸರಿಯಾದ ದಿನದಲ್ಲಿ ಮಾಡುವವನಿಗೆ ಬರ್ತದೆ ಅಂತ. ಅಷ್ಟು ಮಾತ್ರ ಅಲ್ಲ, ಸರಿಯಾದ ದಿನದಲ್ಲೇ ಮಾಡುವಂತ ಯಾವನು ಹುರಿದುಂಬಿಸ್ತಾನಲ್ಲ, ನೀನು ಇವತ್ತೇ ಉಪವಾಸ ಮಾಡೋದು ಸರಿಯಲ್ಲ, ನಾಳೆ ಉಪವಾಸ ಮಾಡಬೇಕಂತ ಹುರಿದುಂಬಿಸ್ತಾನಲ್ಲ ಅವನಿಗೆ ಇವನು ಮಾಡುವ ಉಪವಾಸದ ಕೋಟಿ ಪಟ್ಟು ಪುಣ್ಯ ಬರ್ತದಂತೆ. ನೋಡಿ, ವಿದ್ಯೇಕಾದಶಿ ಶುದ್ಧ ಏಕಾದಶಿ ಬಗ್ಗೆ ಎಷ್ಟು ಆಚಾರ್ಯರನ್ನು ಒತ್ತಿ ಹೇಳ್ತಾ ಇದ್ದಾರೆ. ಅದನ್ನೇ ತತಕ್ಕೋಟಿ ಗುಣಂ ವಾಪಿ ನಿಷಿದ್ಧೈಸ್ಯ ಇತರೈಹಿ ಜನೈಹಿ ಯದಿನಾಧಿಕೃತಂ ಯದ್ ಅನಾಧಿಕೃತಂ ಪಾಪಂ ತದೂರ್ಧ್ವಂ ಯತ್ ಕರಿಷ್ಯತಿ. ಇದು ನಿಮ್ಮ ಪುಸ್ತಕದಲ್ಲಿ ಉಂಟಾ? ಇಲ್ಲ. ತತ್ಸರ್ವಂ ಮಿಲಯಂ ಯಾತಿ ಪರೇಶಾಂ ಉಪವಾಸನ ನ ಚ ತಸ್ಮಾತ್ ಪ್ರಿಯತಮಃ ಕೇಶವಸ್ಯ ಮಮಾಪಿವಾ. ಏಕಾದಶಿ ದಿವಸ ಉಪವಾಸ ಮಾಡಿದವನಿಗೆ ಎಷ್ಟು ಪುಣ್ಯವಿದೆಯೋ ಅದಕ್ಕಿಂತ ಕೋಟಿ ಪಟ್ಟು ಪುಣ್ಯ. ಇತರರು ತಡಿತಾರೆ, ನೀನು ಉಪವಾಸ ಮಾಡಬೇಡ, ಇವತ್ತು ಏಕಾದಶಿ ಅಲ್ಲ ಅಂತ ತಡಿತಾರಲ್ಲ, ಹಾಗೆ ತಡೆದರೂ ಕೂಡ ಯಾರು ಉಪವಾಸ ಆಚರಿಸ್ತಾರೆ ಅವನಿಗೆ ತಡೆದರೂ ಕೂಡ ಇಲ್ಲಪ್ಪ ನನಗೆ ಇಂಥ ದಿವಸವೇ ಉಪವಾಸ ಇವತ್ತೇ ಮಾಡಬೇಕು ಅಂತ ಮಾಡುವವನಿಗೆ ಅವನಿಗೆ ಪುಣ್ಯ ಬರ್ತದೆ ಅಂತ. ಆಮೇಲೆ ನಾವು ಅನಾದಿ ಕಾಲದಿಂದ ಈವರೆಗೆ ನಾವು ಹಾಗೆ ಮಾಡಿದ್ದೀವಪ್ಪ, ನಾವು ಹೀಗೆ ಮಾಡೋದು ಅಲ್ವಾ ಅಂತಿರ್ತಾರೆ ನೋಡಿ. ಹಾಗೆ ಇರ್ತಾರೆ ಕೆಲವರು. ಅಂಥವರಿಗೆ ಸರಿಯಾಗಿ ಹೇಳಿ ಉಪವಾಸ ಮಾಡಿಸಿದರೆ ಅವನು ಹೆಚ್ಚು ಪರಮಾತ್ಮನಿಗೆ ಪ್ರೀತಿ ಪಾತ್ರನಾಗ್ತಾನೆ. ಆಯಿತಾ. ಮತ್ತೆ ನಿಷಿದ್ಧ ದಿನದಂದು ಉಪವಾಸ ಮಾಡಿದರೆ, ಅರ್ಥಾತ್ ವಿದ್ಯೇಕಾದಶಿಯಿಂದ ಉಪವಾಸ ಮಾಡಿದರೆ ಅವನು ಅನಾದಿ ಕಾಲದಿಂದ ಈವರೆಗೇನು ಪುಣ್ಯ ಗಳಿಸಿದ್ದಾನೆ ಆ ಪುಣ್ಯ ನಾಶವಾಗುತ್ತೆ. ಸರಿಯಾದ ಸಮಯದಲ್ಲಿಯೇ ಅವನು ಏಕಾದಶಿ ಯಾವತ್ತು ಮಾಡಿದ್ದಾನೆ ಮತ್ತು ಇನ್ನೊಬ್ಬ ಮಾಡಿಸ್ತಾನೆ, ಆ ಮಾಡಿಸೋ ಇದ್ದಾನಲ್ಲ ಅವನಿಗೆ ಎಷ್ಟು ಕೋಟಿ ಕೋಟಿ ಜನ್ಮಗಳಲ್ಲಿ ಮಾಡಿದಂತಹ
ಪಾಪನಾಶ ಆಗತ್ತೆ. ಹಾಗಾದ್ರೆ ನೋಡಿ, ಸರಿಯಾಗಿ ಉಪವಾಸ ಮಾಡತಕ್ಕಂಥ ಉಪದೇಶ ಮಾಡೋರಿಗೆ ಎಷ್ಟು ಪುಣ್ಯ ಇದೆ. ಹಾಗಾಗಿ ಪಂಚಾಂಗಕರ್ತರು, ಮಠದ ಪೀಠಾಧಿಪತಿಗಳು ಎಷ್ಟು ಎಚ್ಚರ ವಹಿಸಬೇಕು ನೋಡಿ. ಸರಿಯಾದ ತಿಥಿಯಲ್ಲಿ ನೀನು ಉಪವಾಸವನ್ನು ಮಾಡುವಂತ ಹೇಳಿದರೆ, ಆ ಉಪವಾಸ ಮಾಡತಕ್ಕಂಥ ಶಿಷ್ಯರಿದ್ದಾರಲ್ಲ, ಅವರು ಮಾಡಿದ ಪುಣ್ಯಕ್ಕಿಂತ ಕೋಟಿ ಪಟ್ಟು ಫಲ ಪುಣ್ಯ ಮಾಡಿಸಿದವರಿಗೆ ಬರ್ತದೆ. ಇಲ್ಲದೆ ಹೋದರೆ ಅಷ್ಟೇ ಪಾಪ ಬರ್ತದೆ ಅಂತ ಅಷ್ಟು ಎಚ್ಚರಿಕೆಯನ್ನು ಆಚಾರ್ಯ ಕೊಟ್ಟಿದ್ದಾರೆ. ಇಷ್ಟೆಲ್ಲ ಎಚ್ಚರಿಕೆಯ ಮಾತುಗಳಿದ್ದರೂ ಕೂಡ ನಾವು ಹೀಗೆ ಮಾಡ್ತಾ ಬಂದಿದ್ದಪ್ಪ, ಹೀಗೆ ಮಾಡೋದು ಅಂತ ಮಾಡ್ಕೊಂಡು ಹೋಗ್ತಾ ಇದ್ವಿ. ಹಾಗಾದರೆ ಎಷ್ಟರ ಮಟ್ಟಿಗೆ ಅದು ಸರಿ ಇದೆ ಎಂಬುದನ್ನು ನಾವು ಆಲೋಚನೆ ಮಾಡಬೇಕು. ತತಃಕೋಟಿ ಗುಣಂ ಪಾಪಂ ನಿಷಿದ್ಧಸ್ಯ ಶುಪೋಷಣೆ. ನಿಷಿದ್ಧವಾದಿಂದಲೇ ಉಪವಾಸ ಮಾಡಿದರೆ ಕೋಟಿ ಗುಣವಾಗಿರತಕ್ಕಂಥ ಕೋಟಿ ಪಟ್ಟು ಪಾಪ ಬರ್ತದೆ. ಉಪವಾಸ ಫಲ ಪುಣ್ಯಕ್ಕಿಂತ ಕೋಟಿ ಪಟ್ಟು ಪಾಪ ಬರ್ತದೆ ನಿಷಿದ್ಧ ದಿವಸ ಉಪವಾಸ ಮಾಡಿದರೆ. ಆದ್ದರಿಂದ ಅಂತಹ ದಿನಗಳಲ್ಲಿ ಉಪವಾಸ ಮಾಡಬಾರದು. ಇನ್ನು ಶುದ್ಧ ಏಕಾದಶಿ ಇದ್ದರೆ, ಏಕಾದಶ್ಯಾಂ ಹಿ ಅವೇಧೆ, ಏಕಾದಶಿ ಅವತ್ತು ವೇದ ಇಲ್ಲ ಅಂತಾಗಿದ್ದರೆ ಅಂತಹ ದಿನಗಳಲ್ಲಿ ದ್ವಾದಶಿಯನ್ನು ಬಿಡಬಾರದು. ಅಂದರೆ ದ್ವಾದಶಿಯಂದೇ ಪಾಲನೆಯನ್ನು ಆಚರಿಸಬೇಕು. ಸರಿ, ಇದೆಲ್ಲ ಯಾಕೆ ಗೊಂದಲ? ಇದನ್ನು ಸ್ಪಷ್ಟವಾಗಿ ಹೇಳ್ಬಿಡ್ಬೋದಿತ್ತಲ್ಲ ಪುರಾಣಗಳಲ್ಲಿ. ಈ ಗೊಂದಲ ಯಾಕೆ? ಅದಕ್ಕೆ ಹೇಳಿದರು, ಧನದಾರ್ಚ ವಿವೃದ್ಧ್ಯರ್ಥಂ ಮಹಾವಿತ್ತಲಯಸ್ಯ ಚ ಅಸುರಾಣಾಂ ಮೋಹನಾರ್ಥಂ ಪಾಷಂಡಾನಾಂ ವಿವೃದ್ಧಯೇ. ಈ ವೇದವ್ಯಾಸರು ಯಾಕೆ ಹೀಗೆ ಮಾಡಿದರು? ಪುರಾಣಗಳಲ್ಲಿ ಕೆಲವು ಕಡೆ ವಿದ್ಯೇಕಾದಶಿ ಎಂದೇ ಉಪವಾಸ ಮಾಡಬೇಕು ಅಂತ ಕೆಲವು ವಾಕ್ಯಗಳು ಬಂತು. ಅದನ್ನಿಟ್ಕೊಂಡೇ ಮಾಡ್ತಾ ಇರೋದು ಈ ಕೆಲವರೆಲ್ಲ. ಸ್ಮಾರ್ತರೆಲ್ಲ ವಿದ್ಯೇಕಾದಶಿ ನೋಡ್ಲಿಕ್ಕೆ ಹೋಗೋದಿಲ್ಲ, ಅವರು ಅವತ್ತೇ ಉಪವಾಸ ಮಾಡ್ತಾರೆ. ಯಾಕೆ ಅಂದರೆ ಪುರಾಣದಲ್ಲಿ ಆ ಥರ ಮಾತು ಉಂಟು. ಮತ್ತು ವಿದ್ಯೇಕಾದಶಿ ಮಾಡಿದರೆ ತುಂಬ ಪಾಪ ಬರುತ್ತೆ ಅನ್ನೋದು ಕೆಲವು ಮಾತು ಉಂಟು. ಈ ಥರ ಕನ್ಫ್ಯೂಷನ್ ಯಾಕೆ ಮಾಡಬೇಕು ವೇದವ್ಯಾಸರು ಅಂದರೆ, ಅದು ಹೇಳ್ತಾ ಇದ್ದಾರೆ, ಧನದಾರ್ಚ್ಯ ವಿವೃದ್ಧ್ಯರ್ಥಂ ಮಹಾವಿತ್ತಲಯಸ್ಯ ಚ ಮತ್ತು ಅಸುರಾಣ ಮೋಹನಾರ್ಥಂ. ಈ ದುರ್ಜನರನ್ನು ದಾರಿ ತಪ್ಪಿಸಬೇಕು ಅಂತ, ದುರ್ಜನರನ್ನು ದಾರಿ ತಪ್ಪಿಸಲಿಕ್ಕೋಸ್ಕರವಾಗಿ ಈ ಭಗವಂತ ಹೀಗೆ ಮಾಡಿದ್ದಾನೆ. ದುಡ್ಡಿಗೋಸ್ಕರವಾಗಿ ಇದೆಲ್ಲ ಬಿಟ್ಟು ಈ ಕುಬೇರನ ಪೂಜೆಯನ್ನೇ ಮಾಡಬೇಕಲ್ಲ. ಕುಬೇರನ ಪೂಜೆ ಮಾಡುವಂಥದ್ದು ಅದು ಶಾಸ್ತ್ರಸಮ್ಮತ ಅಲ್ಲ, ಅದು ಅಲ್ವಾ? ಅಂತಹವರ ಕುಬೇರನ ಪೂಜೆ ಗೀಳು ಹೆಚ್ಚಾಗಬೇಕು, ಮತ್ತು ಅವರು ಗಳಿಸಿದಂಥ ಹೇರಳ ಸಂಪತ್ತು ಕರಗಬೇಕು, ಅಸರೂರು ದಾರಿ ತಪ್ಪಿ ನಡಿಬೇಕು, ಮತ್ತು ದುರ್ಮತಗಳು ಬೆಳಿಬೇಕು. ಇದಕ್ಕೋಸ್ಕರವಾಗಿ ವೇದವ್ಯಾಸರು ಈ ರೀತಿಯಲ್ಲಿ ವಿವಾದಾತ್ಮಕವಾಗಿ ವಿರೋಧಾಭಾಸವಾಗಿ ಕೆಲವು ವಾಕ್ಯಗಳನ್ನು ಹೇಳಿ, ನಿಜವಾಗಿಯೂ ಪರಮಾತ್ಮನ ಜ್ಞಾನ ಯಾರಿಗೆ ಬರಬೇಕಾಗಿದೆ, ಯಾರಿಗೆ ಮೋಕ್ಷ ಪ್ರಾಪ್ತಿ ಆಗಬೇಕಾಗಿದೆ, ಅಂಥವರ ಉದ್ಧಾರಕ್ಕೋಸ್ಕರವಾಗಿ ಅವರು ಹೇಳಿದ್ದು ಆತ್ಮಸ್ವರೂಪ ವಿಜ್ಞಪ್ತೈ. ಇಲ್ಲಿಂದ ಆಗಲಿಕ್ಕಿರುವಂಥದ್ದು ಆತ್ಮಸ್ವರೂಪ ವಿಜ್ಞಪ್ತೈ ಸ್ವರೂಪ ಪ್ರಾಪ್ತಯೇ ತಥಾ ಏವಂ ವಿದ್ಧಾಂ ಪರಿತ್ಯಜ್ಯ ದ್ವಾದಶ್ಯಾಂ ಉಪವಾಸನೆ. ಕೋಟಿ ಜನ್ಮಾರ್ಜಿತಂ ಪಾಪಂ ಏಕೈವ ವಿನಶ್ಯತಿ ತತಃ ಕೋಟಿ ಗುಣಂ ವಾಪಿ ನಿಷಿದ್ಧಸ್ಯ ಇತರೈ ಜನೈ. ಪರಮಾತ್ಮನ ಒಂದು ತತ್ವಜ್ಞಾನಕ್ಕೋಸ್ಕರವಾಗಿ ಮತ್ತು ತನ್ನ ಜ್ಞಾನಾನಂದ ಸ್ವರೂಪ ಪ್ರಾಪ್ತಿಗೋಸ್ಕರವಾಗಿ ಇಲ್ಲಿ ವಿದ್ಧಾಂ ಪರಿತ್ಯಜ್ಯ, ದಶಮಿ ವಿದ್ಧವಾಗಿರತಕ್ಕಂತಹ ಏಕಾದಶಿಯನ್ನು ಪರಿತ್ಯಾಗ ಮಾಡಿ ದ್ವಾದಶಿಯಂದೇ ಉಪವಾಸ ಮಾಡಬೇಕು. ಹಾಗಾದರೆ ವಿದ್ಯೇಕಾದಶಿಯನ್ನು ಪರಿತ್ಯಜಿಸಿ ದ್ವಾದಶಿ ಉಪವಾಸ ಯಾಕೆ ಮಾಡಬೇಕು ಅಂದರೆ, ಒಂದು ಪರಮಾತ್ಮ ಅರಿವಿಗೋಸ್ಕರವಾಗಿ ಮತ್ತು ನಮ್ಮ ಆತ್ಮ ಆನಂದದ ಅಭಿವೃದ್ಧಿಗೋಸ್ಕರವಾಗಿ ಇಂತಹ ದಶಮಿ ವಿದ್ಧ ಏಕಾದಶಿಯನ್ನು ತೊರೆದು ದ್ವಾದಶಿಯಂದು ಉಪವಾಸ ಮಾಡಬೇಕು. ಹಾಗೊಂದು ವೇಳೆ ಉಪವಾಸ ಮಾಡಿದರೆ, ಶುದ್ಧ ಏಕಾದಶಿಯಂದೇ ಉಪವಾಸ ಮಾಡಿದರೆ ಕೋಟಿ ಜನ್ಮಗಳಲ್ಲಿ ಕೋಟಿ ಜನ್ಮಾರ್ಜಿತಂ ಪಾಪಂ, ಕೋಟಿ ಜನ್ಮಗಳಲ್ಲಿ ಗಳಿಸಿದಂತಹ ಪಾಪ
ಅದೆಲ್ಲವೂ ನಾಶವಾಗತ್ತೆ ಶುದ್ಧ ಏಕಾದಶಿ ಎಂದು ಉಪವಾಸ ಮಾಡಿದರೆ. ತತ ಕೋಟಿ ಗುಣಂ ವಾಪಿ ನಿಷಿದ್ಧಸ್ಸೈತ ರೈನೈಹಿ. ಇನ್ನು ಬೇರೆ ಜನರು ಉಪವಾಸ ಮಾಡಬೇಡಪ್ಪ, ಇವತ್ತು ಏಕಾದಶಿ ಅಲ್ಲ, ಇವತ್ತು ವಿದ್ಯೇಕಾದಶಿ ಇದೆ, ನಾಳೆ ಏಕಾದಶಿ ಮಾಡಿ ಅಂತ ಎಷ್ಟು ಹೇಳಿದರೂ ಕೂಡ ಇಲ್ಲ ನಾನು ಇವತ್ತೇ ಉಪವಾಸ ಮಾಡುವಂತ ಯಾರು ಉಪವಾಸ ಬಿಡುವುದಿಲ್ವೋ ಅವನು ಏನು ಅವ ಪುಣ್ಯ ನಾಶ ಮಾಡಿಕೊಡ್ತಾನೆ. ಅಂತಹ ವ್ಯಕ್ತಿಗಳನ್ನು ತಡೆದರೆ ನಾನು ಇವತ್ತೇ ಉಪವಾಸ ಮಾಡಬೇಕು ಅಂತ ಉಪವಾಸ ಮಾಡ್ತಾ ಇದ್ದಾನಲ್ಲ, ಅಂಥವರನ್ನು ತಡೆದಾಗ ಎಷ್ಟು ಹೇಳಿದರೂ ಕೂಡ ಉಪವಾಸ ಇವತ್ತೇ ಮಾಡಬೇಕು, ಇಂತಹ ದಿವಸ ಉಪವಾಸ ಮಾಡಬೇಕು, ಯಾವ ಗೊಂದಲ ಇಲ್ಲ, ಯಾವ ಪಂಚಾಂಗದಲ್ಲಿ ಏನು ಬೇಕಾದರೂ ಇರಲಿ, ಇವತ್ತೇ ತಿಥಿ ಹೀಗಿದೆ, ಇವತ್ತೇ ಉಪವಾಸ ಮಾಡಬೇಕು ಅಂತ ಯಾರು ಏನೇ ಹೇಳಿದರೂ ಕೂಡ ಶುದ್ಧ ಏಕಾದಶಿ ಎಂದೇ ಯಾವನು ಉಪವಾಸ ಮಾಡ್ತಾನೆ ಅವನಿಗೆ ಕೋಟಿ ಪಟ್ಟು ಅವನಿಗೆ ಕೋಟಿ ಜನ್ಮಗಳಲ್ಲಿ ಮಾಡಿರ್ತಕ್ಕಂತಹ ಪಾಪ ಕಳೆಯುತ್ತೆ. ಮತ್ತು ಯಾರು ನಾನು ಇವತ್ತೇ ಉಪವಾಸ ಮಾಡೋದು, ಇವತ್ತೇ ಸರಿಯಾದ ದಿನ ಇದೆ ಅಂತ ಉಪವಾಸ ಬಿಡದೆ ಉಪವಾಸ ಮಾಡ್ತಾನಲ್ಲ ಅವ ಕೋಟಿ ಪಟ್ಟು ಫಲವನ್ನು ಪಡಿತಾನೆ ಅಂತ. ಯಾರೇನೇ ದಾರಿ ತಪ್ಪಿಸಿ ನೋಡಿದ್ರು ಕೂಡ ಇಲ್ಲ, ಸರಿಯಾದ ಏಕಾದಶಿ ಅಂದರೆ ಇವತ್ತೇ ಏಕಾದಶಿ, ಇವತ್ತು ದಶಮಿ ವೇದ ಇಲ್ಲ, ಶುದ್ಧ ಏಕಾದಶಿ ಇದೆ, ಇಂತಹ ದಿವಸ ನಾನು ಉಪವಾಸ ಮಾಡಬೇಕು, ಯಾರೇನು ಬೇಕಾದರೂ ಹೇಳಿ ಅಂಥೇಳಿ ಅವ ತಾನೇ ಆಲೋಚನೆ ಮಾಡಿ ಉಪವಾಸ ಮಾಡ್ತಾನೋ ಅವನಿಗೆ ಕೋಟಿ ಪಟ್ಟು ಫಲ ಪಡಿತಾನೆ. ತದ ಕೋಟಿ ಗುಣಂ ವಾಪಿ ನಿಷಿದ್ಧಸ್ಸ ಇತರೈ ಜನೈಹಿ. ಇತರ ಜನರಿಂದ ನಿಷೇಧಿಸಲ್ಪಟ್ಟರೂ ಕೂಡ ನಾಳೆ ಉಪವಾಸ ಅಲ್ಲಪ್ಪ, ಇವತ್ತೇ ಉಪವಾಸ ಮಾಡಬೇಕು. ಕೆಲವರು ಹೇಳ್ತಾ ಇದ್ದಾರೆ ಇವತ್ತು ವಿದ್ಯೇಕಾದಶಿ ಅಂತ, ಇವತ್ತೇ ಉಪವಾಸ ಮಾಡಬೇಕು, ನಾಳೆ ಅಲ್ಲ ಅಂತ ಎಷ್ಟು ಹೇಳಿದ್ರು ಕೂಡ ಇವತ್ತು ಏಕಾದಶಿ ಆಚರಣೆ ಮಾಡದೆ ನಾಳೆ ಅವನು ಏಕಾದಶಿ ಆಚರಣೆ ಮಾಡಿದರೆ, ಉಪವಾಸವನ್ನು ಮಾಡಿದರೆ ಅವನು ಕೋಟಿ ಪಟ್ಟು ಫಲವನ್ನು ಪಡಿತಾನೆ. ಹಿಂದೆ ಇವರಿಗೆ ಹೇಳಿದ್ದು ವಿದ್ಯೇಕಾದಶಿ ಎಂದು ಮಾಡಬಾರದು, ಮಾಡಿದರೆ ಏನಾಗತ್ತೆ ಅಂತ ಹೇಳಿದರು. ಈಗ ಇಲ್ಲಿ ಹೇಳ್ತಾ ಇರೋದು ಯಾರು ಏನೇ ಹೇಳಿದ್ರು ಕೂಡ ಸರಿಯಾದ ತಿಥಿ ಅಂತ ತಿಳ್ಕೊಂಡು ಮಾಡೋದ್ರಿಂದ ಎಷ್ಟು ಪುಣ್ಯ ಇದೆ ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಯದ ಅನಾಧಿಕೃತಂ ಪಾಪಂ ತದೂರ್ಧ್ವಂ ಯತ್ ಕರಿಷ್ಯತಿ ತತ್ಸರ್ವಂ ವಿಲಯಂ ಯಾತಿ ಪರೇಶಾಂ ಉಪವಾಸನಾತ್. ಇನ್ನೊಂದು ವಿಷಯ ಹೇಳ್ತಿದ್ದಾರೆ, ಉಪವಾಸ ನಾವು ಮಾಡಿದಾಗ ಎಷ್ಟು ಪುಣ್ಯ ಬರುತ್ತೆ. ಈಗ ಇನ್ನೊಬ್ರು ಯಾವುದೋ ಕಾರಣಕ್ಕೆ ಉಪವಾಸ ಮಾಡ್ತಾ ಇಲ್ಲ, ಅವರಿಂದ ಉಪವಾಸ ಮಾಡಿಸಿದರೆ ಪಾಪವೆಲ್ಲ ನಾಶವಾಗತ್ತೆ. ಅನಾಧಿಕೃತಂ ಪಾಪಂ ತದೂರ್ಧ್ವಂ ಯತ್ ಕರಿಷ್ಯತಿ. ಬೇರೆಯವ್ರಿಗೂ ತಿಳಿ ಹೇಳಿ ನೋಡಿಪ್ಪ ಉಪವಾಸ ಮಾಡಬೇಕು ಅಂತ ಹೇಳಿದರೆ ಅವನ ಪಾಪವೆಲ್ಲ ನಾಶವಾಗ್ತದೆ. ಆದ್ದರಿಂದ ನಾವು ಉಪವಾಸ ಮಾಡೋದು ಮಾತ್ರ ಅಲ್ಲ, ಇನ್ನೊಬ್ಬರಿಗೆ ಉಪವಾಸ ಮಾಡುವಂಥ ಪ್ರೇರಣೆ ಮಾಡಿ ಉಪವಾಸ ಮಾಡಿಸಿದರೆ ಅಷ್ಟು ಫಲ ಆ ಮಾಡಿಸಿದವನಿಗೂ ಬರ್ತದೆ. ಆದ್ದರಿಂದ ಉಪವಾಸ ಮಾಡೋರನ್ನ ಯಾವತ್ತೂ ತಡ್ಲಿಕ್ಕೆ ಹೋಗಬಾರ್ದು. ಉಪವಾಸ ಮಾಡೋರನ್ನ ತಡ್ಲಿಕ್ಕೆ ಹೋದರೆ ಪಾಪ ಬರ್ತದೆ ಅವರಿಗೆ. ಅವ ಉಪವಾಸ ಮಾಡುವಂಥ ಪ್ರೇರಣೆ ನೀಡಿದರೆ ಅವನಿಗೆ ಯಾವ ಪಾಪವೂ ಬರೋದಿಲ್ಲ. ಇಷ್ಟೆಲ್ಲ ಹೇಳಿ ಏಕಾದಶಿ ಅವಿದ್ಧವಾಗಿದ್ದಾಗ ಏಕಾದಶ್ಯ ಅವೇಧೇತು, ಏಕಾದಶಿಯ ವೇದ ಇಲ್ಲದೇ ಇದ್ದಾಗ ದ್ವಾದಶಿಯಂದು ಪಾರಣೆಯನ್ನು ಬಿಡಬಾರದು. ಶುದ್ಧ ಏಕಾದಶಿ ಇದ್ದಾಗ ಏಕಾದಶಿಯನ್ನೇ ಉಪವಾಸ ಮಾಡಿ ದ್ವಾದಶಿಯಂದು ಪಾರಣೆ ಮಾಡಬೇಕು. ಯಾಕೆಂದರೆ ಪಾರಣೆ ಮರಣೆ ಚೈವ ತಿಥಿ ತಾತ್ಕಾಲಿಕಿ ಸ್ಮೃತ. ಪಾರಣ ಮತ್ತು ಮರಣ ಈ ಎರಡು ವಿಷಯಗಳಲ್ಲಿ ಆ ಹೊತ್ತಿನಲ್ಲಿ ಯಾವ ತಿಥಿ ಇದೆ ಅದೇ ತಿಥಿಯನ್ನು ತೆಗೆದುಕೊಳ್ಳಬೇಕು. ಹಾಗಾದರೆ ದಶಮಿ ವೇದ ಇದ್ದಾಗ ಏಕಾದಶಿ ಬಿಟ್ಟು ದ್ವಾದಶಿ ಉಪವಾಸ ಮಾಡಬೇಕು. ದಶಮಿ ವೇದ ಇಲ್ಲದೇ ಇದ್ದಾಗ ಏಕಾದಶಿಯನ್ನು ಬಿಟ್ಟು ದ್ವಾದಶಿಯಂದು ಉಪವಾಸ ಮಾಡಬಾರದು. ಏಕಾದಶಿಯೇ ಉಪವಾಸ ಮಾಡಿ ದ್ವಾದಶಿಯಂದು ಪಾರಣೆ ಮಾಡಬೇಕು. ದ್ವಾದಶಿ ಪಾರಣೆ ಅದು ಬೇಗ ಆಗಬೇಕು. ದ್ವಾದಶಿ ಪಾರಣೆ ಸಕಾಲದಲ್ಲಿ ಮಾಡಬೇಕು. ಸಕಾಲ ಅಂದರೆ ಎಷ್ಟು ಅಂದರೆ ಹರಿವಾಸರೇನೂ ಇಲ್ಲ. ಹರಿವಾಸರ ಇಲ್ಲದೇ ಇದ್ದಾಗ ಎಷ್ಟು ಹೊತ್ತು ದ್ವಾದಶಿ ಪಾರಣೆ ನಾವು ಮಾಡಬಹುದು ಅಂದರೆ 6 ಗಳಿಗೆ. 6 ಗಳಿಗೆ ಅಂದರೆ ಎಷ್ಟು 2 ಗಂಟೆ, 5 ಗಳಿಗೆಗೆ 2:30 ಗಳಿಗೆ 1 ಗಂಟೆ ಆಯ್ತಾ. 2 ಗಂಟೆ 22 ನಿಮಿಷ ಅಂತ ಇಟ್ಕೊಳ್ಳಿ. 2 ಗಂಟೆ 20 ನಿಮಿಷ ಎಲ್ಲಿಂದ? ಸೂರ್ಯೋದಯದಿಂದ.
ಸೂರ್ಯೋದಯದಿಂದ 6 ಗಳಿಗೆ. ಸೂರ್ಯೋದಯ 6ಕ್ಕೆ ಆಗ್ತದಂತಾದರೆ 8 ಗಂಟೆ ಒಳಗೆ ನಮ್ಮ ಪಾರಣೆ ಆಗಬೇಕು. ಇಲ್ಲದೆ ಹೋದರೆ ಆ ಪಾರಣೆಯ ಫಲ ಇಲ್ಲ. ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಸೂರ್ಯೋದಯಕ್ಕೆ ದ್ವಾದಶಿ ಇರಲ್ಲ, ಹೋಗ್ಬಿಟ್ಟಿರ್ತದೆ ದ್ವಾದಶಿ, ಸೂರ್ಯೋದಯಕ್ಕೆ ತಿಥಿ ಹೋಗ್ಬಿಡ್ತದೆ. ಅದನ್ನು ನಾವು ಸಾಧನಿ ದ್ವಾದಶಿ ಅಂತ ಹೇಳೋದು. ಸಾಧನ ದ್ವಾದಶಿ ಸೂರ್ಯ ಪ್ರಾತಃ ಕಾಲಕ್ಕಿಂತ ಮೊದಲೇ ದ್ವಾದಶಿ ತಿಥಿ ಮುಗಿದೋಗ್ಬಿಟ್ಟಿರುತ್ತೆ. ಹಾಗಿದ್ದಾಗ ಸೂರ್ಯೋದಯ ಆದ ನಂತರ ದ್ವಾದಶಿ ಇರುವುದೇ ಇಲ್ಲ. ಅದನ್ನು ಸಾಧನ ದ್ವಾದಶಿ ಅಂತ ಹೇಳಿಬಿಟ್ಟು ಅದಕ್ಕೋಸ್ಕರ ಸೂರ್ಯೋದಯದೊಳಗೆ ಪಾರಣೆ ಮಾಡಬೇಕು ಅಂತ ಹೇಳೋದು. ಆಯಿತಾ? ಇನ್ನು ಸೂರ್ಯೋದಯಕ್ಕೆ ದ್ವಾದಶಿ ಇದ್ದರೆ 6 ಗಳಿಗೆಯ ಒಳಗೆ, ಸೂರ್ಯೋದಯದಿಂದ 6 ಗಳಿಗೆಯ ಒಳಗೆ ಪಾರಣೆ ಮಾಡಬೇಕು. ಅದು ಮೀರಿದರೆ ದ್ವಾದಶಿ ತಿಥಿ ಮೀರಿದ ಹಾಗೆ. ನಂತರ ನಾವು ಪಾರಣೆ ಮಾಡಿದರೆ ಅದು ತ್ರಯೋದಶಿಯ ಪಾರಣೆ ಆಗುತ್ತೆ ಹೊರತು ದ್ವಾದಶಿಯ ಪಾರಣೆ ಆಗುವುದಿಲ್ಲ. ಆದ್ದರಿಂದ ಈ ದ್ವಾದಶಿಯ ಪಾರಣೆ, ಆ ತಿಥಿ ಮತ್ತು ಮರಣತಿಥಿ ಇದೆರಡು ಬಹಳ ಮುಖ್ಯ. ಎಷ್ಟು ಪಾರಣೆ ತಿಥಿ ಎಷ್ಟಿದೆಯೋ ಅದು ಇರೋದ್ರೊಳಗೆ ಪಾರಣೆ ಮುಗಿಸ್ಬೇಕು. ದ್ವಾದಶಿ ಎಷ್ಟು ಗಳಿಗೆ ಇದೆ ಅಷ್ಟರೊಳಗೆ ಪಾರಣೆ ಮುಗಿಸ್ಬೇಕು. ಆಮೇಲೆ ಪಾರಣೆ ಮಾಡಿದರೆ ಫಲ ಇಲ್ಲ. ಫಲ ಇಲ್ಲ ಮಾತ್ರ ಅಲ್ಲ, ಆ ಫಲ ಬೇಡಪ್ಪ ನಮಗೆ, ನಮ್ಮ ಏಕಾದಶಿ ಉಪವಾಸ ಮಾಡಿದ್ದೀವಲ್ಲ ಅದಕ್ಕೆ ಪುಣ್ಯ ಬರ್ತದೆ ಸಾಕು, ದ್ವಾದಶಿ ಪಾರಣೆ ಫಲ ಬೇಕಂತಿಲ್ಲ ಅಂತ ಕೆಲವರು ಹೇಳ್ತಾರೆ. ಏಕಾದಶಿ ಉಪವಾಸ ಮಾಡಿದರೆ ತುಂಬ ಪುಣ್ಯ ಬರುತ್ತೆ. ಹೌದು, ಸಾಕು, ದ್ವಾದಶಿ ಪಾರಣೆ ಯಾವಾಗಾದರೂ ಆಗಲಿ. ದ್ವಾದಶಿ ಪಾರಣೆಗೆ ಕೂಡ ಎಷ್ಟು ಮಹತ್ವ ಇದೆ ನಾವು ಅಂಬರೀಷನ ಕಥೆಯಲ್ಲಿ ನೋಡಿದ್ದೀವಿ ಅಲ್ವಾ. ಆ ಪಾರಣೆ, ಆ ತಿಥಿ ಇರುವಾಗಲೇ ಪಾರಣೆ ಮುಗಿಸ್ಬೇಕು. ಇಲ್ಲ ಅಂದರೆ ಪಾರಣೆಯ ಫಲ ಬರೋದಿಲ್ಲ ಅಂದ ಮಾತ್ರ ಅಲ್ಲ, ಅದರಿಂದ ಏನಾಗುತ್ತೆ ಅಂದರೆ 12 ದ್ವಾದಶಿ ಉಪವಾಸದ ಫಲ ನಾಶವಾಗ್ತದೆ. ಸಕಾಲದಲ್ಲಿ ದ್ವಾದಶಿ ಪಾರಣೆ ಮಾಡದೆ ಹೋದರೆ, ಅರ್ಥಾತ್ ಅಟ್ ಎನಿ ಕಾಸ್ಟ್ 8:08 ಒಳಗೆ, 8ರಿಂದ 8:30 ಒಳಗೆ ಪಾರಣೆ ಆಗಲೇಬೇಕು. ಸೂರ್ಯೋದಯಕ್ಕೆ ದ್ವಾದಶಿ ಇದ್ದರೆ 8:30 ಒಳಗೆ ನಮ್ಮದು ಪಾರಣೆ ಆಗಲೇಬೇಕು. ಸೂರ್ಯೋದಯಕ್ಕಿಂತ ಮೊದಲೇ ತಿಥಿ ಹೋಗಿಬಿಟ್ಟಿದ್ರೆ ಸೂರ್ಯೋದಯ ಒಳಗೇನೆ ಅದು ಸಾಧನ ದ್ವಾದಶಿ ಪಾರಣೆ ಮಾಡಬೇಕು. ಸೂರ್ಯೋದಯಕ್ಕೆ ದ್ವಾದಶಿ ತಿಥಿ ಇತ್ತು ಅಂತಂದರೆ 6 ಗಳಿಗೆ ಪಾರಣೆ ಮಾಡಬೇಕು. ಆ ತಿಥಿಯಲ್ಲೇ ಮಾಡೋದು ಬಹಳ ಮುಖ್ಯ. ಈಗ ಶ್ರಾದ್ದ ತಿಥಿಯು ಹಾಗೆ. ಶ್ರಾದ್ದ ತಿಥಿ ಅದು ಕೆಲವರು ನೋಡಿ ಬೇಗ ಬೇಗ ಮಾಡಿ ಮುಗಿಸ್ಬಿಡ್ತಾರೆ. ಶ್ರಾದ್ದ ಬೆಳಿಗ್ಗೆ ಬೇಗ, ಇನ್ನೂ ತಿಥಿಯೇ ಬಂದಿರೋದಿಲ್ಲ. ಬೆಳಿಗ್ಗೆ ಪ್ರತಿಭಾ ತಿಥಿ ಇರ್ತದೆ, ಒಂದು 10-11 ಗಂಟೆಗೆ ದ್ವಿತೀಯ ಬರ್ತದೆ. ದ್ವಿತೀಯ ಶ್ರಾದ್ದ ತಿಥಿ ಅಂದರೆ ಬೆಳಿಗ್ಗೆ 7-7ವರೆಗೆ ಮಾಡಿ ಮುಗಿಸ್ಬಿಡ್ತಾರೆ. ಅದು ಮಾಡೋದಲ್ಲ, ಅದು ತಿಥಿ ಬರಬೇಕದು. ಆ ತಿಥಿ ಬರದೆ ಶ್ರಾದ್ದ ಮಾಡೋಂಗಿಲ್ಲ. ಯಾಕಂದರೆ ಕೆಲಸಕ್ಕೆ ಹೋಗೋರಿಗೆ 9:00 ಎಲ್ಲ ಮುಗಿಬೇಕು. ಪುರೋಹಿತರಿಗೆ ಅವರು ಫುಲ್ ಟೈಮ್ ಬಿಜಿಯಾಗಿರ್ತಾರೆ. ಬೆಳಗ್ಗೆ ಒಂದು ಕಡೆ ಶ್ರಾದ್ದ, ಮಧ್ಯಾಹ್ನ ಮತ್ತೊಂದು ಕಡೆ ಶ್ರಾದ್ದ. ಆಯಿತಾ? ಮಧ್ಯಾಹ್ನ ಶ್ರಾದ್ದದಲ್ಲಿ ಊಟ ಮುಗಿಸ್ಕೊಂಡು ಸಂಜೆ ಇನ್ನೊಂದು ಕಡೆ ಗೃಹ ಪ್ರವೇಶ ಅಥವಾ ಇನ್ಯಾವುದೋ ದುರ್ಗಾ ಪೂಜೆ, ರಾತ್ರಿ ದುರ್ಗಾ ಪೂಜೆ, ಹೀಗೆ ತುಂಬ ಬ್ಯುಸಿಯಾಗಿರ್ತಾರೆ. ಹಾಗಾಗಿ ಅವ್ರಿಗೂ ಪುರುಸೊತ್ತಿಲ್ಲ, ಇವರು ಪುರುಸೊತ್ತಿಲ್ಲ. ಬೇಗ ಬಂದುಬಿಡಿ ಆಚಾರ್ಯರೇ, 6:15 ಶುರು ಮಾಡೋಣ, 8 ಗಂಟೆ ಒಳಗೆ ಮುಗಿಸ್ಬಿಡ್ಬೇಕು ಅಂತ. ತಿಥಿಯೇ ಬಂದಿರೋದಿಲ್ಲ, ತಿಥಿ ಪಾಡ್ಯ ಇರ್ತದೆ, ಸಾಧ್ಯತೆ ಇರೋದು ದ್ವಿತೀಯ. ಅದು ಸರಿಯಲ್ಲ ಅಂತ. ಶ್ರಾದ್ದ ತಿಥಿ ತಾತ್ಕಾಲಿಕಿ, ಅದೇ ಹೇಳ್ತಾ ಇದ್ದ, ಪಾರಣೆ ಮರಣೆ ಚೈವ ತಿಥಿ ತಾತ್ಕಾಲಿಕಿ ಸ್ಮೃತ. ತಾತ್ಕಾಲಿಕ ತಿಥಿ, ಆ ಕಾಲದಲ್ಲಿರ್ತಕ್ಕಂಥ ತಿಥಿಯನ್ನೇ ಪರಿಗಣಿಸಬೇಕು. ಪಾರಣೆಯು ಕೂಡ ಆ ಪಾರಣೆ ತಿಥಿ ಇರಬೇಕು. ದ್ವಾದಶಿ ಪಾರಣೆ ಅಂದರೆ ದ್ವಾದಶಿ ಇರುವಾಗಲೇ ಪಾರಣೆ ಮಾಡಬೇಕು. ದ್ವಾದಶಿ ಶ್ರಾದ್ದ ಅಂದರೆ ದ್ವಾದಶಿ ತಿಥಿ ಇರುವಾಗಲೇ ಶ್ರಾದ್ದ ಮಾಡಬೇಕು. ಹಾಗೆ ದ್ವಾದಶಿ ಮಾತ್ರ ಬೇಗ ಶ್ರಾದ್ದ ಮಾಡಲಿಕ್ಕೆ ಅವಕಾಶ ಇರೋದು. ಇನ್ನು ಯಾವುದೇ ದಿವಸವೂ ಕೂಡ ತಿಥಿ ನೋಡಲೇಬೇಕು. ಹಾಗೆ ಈ ಪಾರಣೆ ವಿಷಯದಲ್ಲಿ ಕೂಡ ಎಷ್ಟು 6 ಗಳಿಗೆಯೊಳಗೆ ಪಾರಣೆ ಮಾಡದೆ ಹೋದರೆ ಅದೇನಾಗುತ್ತೆ ಅಂದರೆ 12 ಉಪವಾಸಗಳ ಪಾರಣೆಯ ಫಲ ನಾಶವಾಗ್ತದೆ. ಪಾರಣೆಯನ್ನು ನಾವು ಆ ತಿಥಿ ಮೀರಿ ಮಾಡಿದರೆ 12 ಉಪವಾಸಗಳ ಫಲ ನಾಶವಾಗುತ್ತೆ. ದ್ವಾದಶೀರ್ಹಂತಿ ದ್ವಾದಶಿ ಚಾತಿ ಲಂಘಿತ, ಇದು ಪ್ರಮಾಣ ಇದು.
ದ್ವಾದಶೀಹಿ ಹಂತಿ, ದ್ವಾದಶಿ ಚಾತಿರಂಕಿತ, ದ್ವಾದಶಿ ಅತಿರಂಕಿತ, ದ್ವಾದಶಿ ಮೀರಿದರೆ ಅದು ದ್ವಾದಶೀಹಿ. ಎಷ್ಟು? ದ್ವಾದಶೀಹಿ, 12 ದ್ವಾದಶಿಗಳನ್ನು ಅದು ನಾಶ ಮಾಡುತ್ತೆ. ಅಂದರೆ 12 ದ್ವಾದಶಿಗಳು ಮಾಡಿದ ಪಾರಣೆಯ ಫಲ ಅದು ಏಕಾದಶಿ ಸಹಿತ ದ್ವಾದಶಿ, ಬರೀ ದ್ವಾದಶಿ ಅಲ್ಲ. ಏಕಾದಶಿ ಉಪವಾಸ ಪೂರ್ವಕ 12 ಪಾರಣೆಗಳ ಫಲವನ್ನು ಅದು ನಾಶ ಮಾಡುತ್ತೆ. ಆದ್ದರಿಂದ ಪಾರಣೆ ಯಾವತ್ತು ಸಕಾಲದಲ್ಲೇ ಆಗಬೇಕು. ಸೂರ್ಯೋದಯ 6 ಗಳಿಗೆ ಮೀರಿದರೆ ಅದು ಪಾರಣೆಯ ಕಾಲ ಅಲ್ಲ. ಆದ್ದರಿಂದ ಪಾರಣೆ ಅದು ಸೂರ್ಯೋದಯ 6 ಗಳಿಗೆ ಒಳಗೆ ಆಗಬೇಕು. ದ್ವಾದಶಿ ಇರಬೇಕು. ದ್ವಾದಶಿ ಬೇಗ ಹೋಗಿಬಿಟ್ಟಿದ್ರೆ ಅದು ಸಾಧನ ದ್ವಾದಶಿ, ಅದು ಇನ್ನೂ ಸೂರ್ಯೋದಯದೊಳಗೆ ಆಗಬೇಕು. ದ್ವಾದಶಿ ಇತ್ತು ಅಂದರೆ 6 ಗಳಿಗೆ ಒಳಗೆ ಪಾರಣೆಯನ್ನು ಮಾಡಬೇಕು. ಶುದ್ಧ ಏಕಾದಶಿ ಇದ್ದಾಗ ಮರುದಿನ ದ್ವಾದಶಿಯೇ ಪಾರಣೆ. ಅದು ಯಾವಾಗ? ಸೂರ್ಯೋದಯ 6 ಗಳಿಗೆ ಒಳಗೆ ಪಾರಣೆ ಮಾಡಬೇಕು. ಹೀಗೆ ಈವರೆಗೆ ಏಕಾದಶಿ ಯಾವತ್ತು ಮಾಡಬೇಕು, ವಿದ್ಯೇಕಾದಶಿ ಇದ್ದರೆ ಹೇಗೆ, ಶುದ್ಧ ಏಕಾದಶಿ ಹೇಗೆ, ಪಾರಣೆ ಯಾವಾಗ ಮಾಡಬೇಕು, ಎಲ್ಲ ವಿಚಾರಗಳನ್ನು ಹೇಳಿ ಇನ್ನು ಮುಂದೆ ಯಾರ್ಯಾರು ಏಕಾದಶಿ ಮಾಡಬೇಕು